ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಮುಧೋಳ್. ಇವತ್ತೊಂದು ಹೊಸ ಸಂಚಿಕೆ ಸಮಗ್ರ ಅರ್ಥಶಾಸ್ತ್ರ BA 2ನೇ ಸೆಮೆಸ್ಟರ್ನ ದಲ್ಲಿ ಆರ್ಥಿಕ ಆವರ್ತಗಳ ಹಂತಗಳು ಅಂತಕ್ಕಂಥ ಒಂದು ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೇನೆ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ಆರ್ಥಿಕ ಆವರ್ತಗಳ ಹಂತಗಳ ಇದರ ಪೀಠಿಕೆಯನ್ನು ನೋಡೋಣ. ಯಾವುದೇ ದೇಶದ ಆರ್ಥಿಕತೆಯು ಸ್ಥಿರವಾಗಿರುವುದಿಲ್ಲ, ಅದು ನಿರಂತರವಾಗಿ ಏರಿಳಿತಗಳಿಗೆ ಒಳಗಾಗುತ್ತಿರುತ್ತದೆ. ಈ ಏರಿಳಿತಗಳು ಸಾಗರದ ಅಲೆಗಳಂತೆ ಕ್ರಮಬದ್ಧವಾಗಿ ಅಥವಾ ಅನಿಯಮಿತವಾಗಿ ಸಂಭವಿಸುತ್ತಿರುತ್ತವೆ. ಆರ್ಥಿಕತೆಯು ಸಮೃದ್ಧಿಯ ಹಂತದಿಂದ ಮುಗ್ಗಟ್ಟಿನ ಹಂತದವರೆಗೆ ಪುನಃ ಮುಗ್ಗಟ್ಟಿನಿಂದ ಸಮೃದ್ಧಿ ಹಂತದವರೆಗೆ ಚಲಿಸುವ ಪ್ರಕ್ರಿಯೆ ಆರ್ಥಿಕ ಆವರ್ತವಾಗಿರುತ್ತದೆ. ಆರ್ಥಿಕ ಆವರ್ತದ ಹಂತಗಳು. ಆರ್ಥಿಕ ಆವರ್ತವು ಹಲವಾರು ರೀತಿಯ ಹಂತಗಳನ್ನು ಹಾದು ಹೋಗುತ್ತದೆ. ಈ ಹಂತಗಳನ್ನು ಸ್ಥೂಲವಾಗಿ ಮೇಲಿನ ಹಂತ, ಶೃಂಗ, ಶಿಖರ ಅಂತ ನಾವು ಕರೀಬೋದು, ಮತ್ತು ಕೆಳಗಿನ ಹಂತವನ್ನು ಕುಳಿ ಎಂದು ಕರೆಯಬಹುದು. ಎರಡು ಪ್ರಕಾರಗಳಾಗಿ ನಾವು ಅವುಗಳನ್ನು ವಿಂಗಡಿಸ್ತೇವೆ. ಮೇಲಿನ ಹಂತವನ್ನು ಅಥವಾ ವಿಸ್ತರಣೆ ಹಂತ ಅಂಥೇಳಿ ನಾವು ಕರಿತೇವೆ. ಇಲ್ಲಿ ಕೆಳಗಿನ ಹಂತವನ್ನು ಇಳಿಕೆಯ ಅಥವಾ ಸಂಕೋಚನ ಹಂತ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಎರಡು ಹಂತಗಳಿಗೆ ಹೊಂದಿಕೊಂಡಂತೆ ಇನ್ನೂ ಕೆಲವು ಹಂತಗಳ ಸಮ್ಮಿಳಿತಗೊಂಡಿರುತ್ತವೆ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಯಬೇಕಾಗತ್ತೆ. ಅಂದರೆ ಏರಿಕೆ ಹಂತದಲ್ಲಿ ಚೇತರಿಕೆ, ಸಮೃದ್ಧಿ, ಉತ್ಕರ್ಷ ಅಥವಾ ಶೃಂಗ ಎಂಬ ಮೂರು ಹಂತಗಳಿದ್ದರೆ, ಇಳಿಕೆ ಹಂತದಲ್ಲಿ ಹಿಂಜರಿತ ಮತ್ತು ಮುಗ್ಗಟ್ಟು ಎಂಬ ಎರಡು ಹಂತಗಳಿರುತ್ತವೆ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ. ಆದ್ದರಿಂದ ಆರ್ಥಿಕ ಆವರ್ತಗಳು ಎಲ್ಲ ರೀತಿಯ ಹಂತಗಳನ್ನು ಒಳಗೊಂಡಿದ್ದರೂ ಕೂಡ ಯಾವ ಹಂತದಿಂದ ಅದು ಪ್ರಾರಂಭವಾಗುತ್ತೆ ಅನ್ನೋದು ತಿಳಿದುಕೊಳ್ಳೋದು ಬಹಳ ಕಷ್ಟವಾಗಿರ್ತದೆ. ಆದರೂ ಕೂಡ ಆರ್ಥಿಕ ಆವರ್ತಗಳ ವಿವಿಧ ಹಂತಗಳಾಗಿರ್ತಕ್ಕಂತಹ ಮುಗ್ಗಟ್ಟು ಅಂದರೆ ಬಿಕ್ಕಟ್ಟು, ಚೇತರಿಕೆ, ಸಮೃದ್ಧಿ, ಉತ್ಕರ್ಷ ಮತ್ತು ಹಿಂಜರಿತ ಎಂಬ 5 ಹಂತಗಳ ಪುನರಾವರ್ತನೆಗೊಳ್ಳುವ ಸ್ವಭಾವವನ್ನು ಹೊಂದಿರ್ತವೆ. ಯಾಕಂದರೆ ಆರ್ಥಿಕತೆಯಲ್ಲಿ ಯಾವುದೇ ಒಂದು ಹಂತಗಳು, ಆರ್ಥಿಕ ಆವರ್ತದ ಹಂತಗಳು ಏನಾಗಿರ್ತವೆ ಅಂದರೆ ಪುನರಾವರ್ತನೆಯ ಗುಣಗಳನ್ನು ಹೊಂದಿರ್ತವೆ. ಆದರೆ ಯಾವುದೊಂದು ಹಂತ ಒಂದು ನಿರ್ದಿಷ್ಟ ಕಾಲಾವಧಿಗೆ ಅಥವಾ ಕಾಲದ ಅಂತರ ಹೊಂದಿರುವುದಿಲ್ಲ. ಅಂದರೆ ವಿವಿಧ ಹಂತಗಳ ನಡುವಿನ ಕಾಲಾವಧಿ ಅಂತರ ಇಂತಿಷ್ಟೇ ಇರಬೇಕೆಂಬ ನಿಯಮ ಇಲ್ಲ. ಅಂದರೆ 2 ಕಾಲಾವಧಿ ಇರ್ತದೆ, ಆ ಕಾಲಾವಧಿಯ ನಡುವೆ ಇಷ್ಟೇ ಅಂತರ ಇರಬೇಕಂತೇಳಿ ಯಾವುದೇ ರೀತಿಯ ನಿಯಮಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಹೆಸರಾಂತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ AC ಪಿಗೋ ಅವರ ಮಾತು ಉಲ್ಲೇಖನೀಯವಾದದ್ದು. ಅವರು ಹೇಳುವಂತೆ ಆವರ್ತಗಳು ಅವಳಿಗಳಲ್ಲದಿದ್ದರೂ ಅವು ಒಂದೇ ಕುಟುಂಬಕ್ಕೆ ಸಂಬಂಧಿಸಿದವುಗಳು. ಕುಟುಂಬಗಳಂತೆ ಅವು ಸಾಮಾನ್ಯ ಲಕ್ಷಣಗಳನ್ನು ಹೊಂದಿರುತ್ತವೆ. ಆರ್ಥಿಕ ಆವರ್ತವು ಅತ್ಯಂತ ಕೆಳಗಿನ ಹಂತ ಅಥವಾ ಕುಳಿಯಿಂದ ಪ್ರಾರಂಭವಾಗಿ ಚೇತರಿಕೆ ಮತ್ತು ಸಮೃದ್ಧಿ ಹಂತದ ಮುಖಾಂತರ ಉತ್ಕರ್ಷ ಅಥವಾ ಶೃಂಗವನ್ನು ತಲುಪಿ ಅಲ್ಲಿಂದ ಹಿಂಜರಿತದ ಮೂಲಕ ಮುಗ್ಗಟ್ಟಿನ ಹಂತಕ್ಕೆ ಇಳಿದು ಕುಳಿಯನ್ನು ತಲುಪುತ್ತದೆ. ಹೀಗೆ ಆರ್ಥಿಕ ಆವರ್ತಗಳು ವಿವಿಧ ಹಂತಗಳನ್ನು ತಲುಪುವ ಬಗೆಯನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕಾದರೆ 5 ಹಂತಗಳಿಗೆ ಸಂಬಂಧಪಟ್ಟ ಹಾಗೆ ರೇಖಾಚಿತ್ರವನ್ನು ನಾವು ನೋಡಬೇಕಾಗತ್ತೆ. ಆ ರೇಖಾಚಿತ್ರವನ್ನು ಈ ಕೆಳಗಿನಂತೆ ನಾವು ನೋಡಬಹುದು. ಈ ಒಂದು ರೇಖಾಚಿತ್ರವನ್ನು ನೋಡಿದಾಗ OX ಅಕ್ಷದಲ್ಲಿ ಕಾಲಾವಧಿಯನ್ನು, OY ಅಕ್ಷದಲ್ಲಿ ಆರ್ಥಿಕ ಚಟುವಟಿಕೆಗಳ ಮಟ್ಟವನ್ನು ತೋರಿಸಲಾಗಿದೆ. ಚೇತರಿಕೆ, ಸಮೃದ್ಧಿ, ಉತ್ಕರ್ಷ, ಹಿಂಜರಿತ, ಮುಗ್ಗಟ್ಟು. ಹೀಗೆ 5 ಹಂತಗಳನ್ನು ಇಲ್ಲಿ ನೀಡಲಾಗಿದೆ. ಈ ಚಿತ್ರದಲ್ಲಿ ಆರ್ಥಿಕ ಆವರ್ತಗಳ ವಿವಿಧ ಹಂತಗಳನ್ನು ತೋರಿಸಲಾಗಿದೆ. ಚಿತ್ರದಲ್ಲಿ ವ್ಯಕ್ತವಾದಂತೆ ಆರ್ಥಿಕ ಆವರ್ತಗಳು ಮುಗ್ಗಟ್ಟು, ಚೇತರಿಕೆ, ಸಮೃದ್ಧಿ, ಉತ್ಕರ್ಷ ಮತ್ತು ಹಿಂಜರಿತ ಎಂಬ 5 ಹಂತಗಳನ್ನು ಹಾದು ಹೋಗುತ್ತದೆ. ಆದರೆ ಯಾವ ಹಂತದಿಂದ ಪ್ರಾರಂಭವಾಗುತ್ತದೆ ಮತ್ತು ಯಾವ ಹಂತದಲ್ಲಿ ಕೊನೆಗೊಳ್ಳುತ್ತದೆ ಎಂಬುದನ್ನು ಹೇಳುವುದು ಕಷ್ಟಕರವಾಗುತ್ತೆ ಅನ್ನೋದನ್ನು ಇಲ್ಲಿ ನೀವು ತಿಳಿಯಬಹುದು. ಆದ್ದರಿಂದ ತುಂಬ ಕಷ್ಟ. ಆದರೂ ಕೂಡ ಆರ್ಥಿಕ ಆವರ್ತ ವಿವರಣೆಯನ್ನು ಮುಗ್ಗಟ್ಟಿನ ಹಂತದಿಂದ ಆರಂಭಿಸುವುದು ರೂಢಿಯಾಗಿದೆ. ಹಾಗಾಗಿ ಚಿತ್ರದಲ್ಲಿ ಕಂಡುಬಂದ ಹಾಗೆ FV ರೇಖೆ ಸಮೃದ್ಧಿ ಅಥವಾ ಪೂರ್ಣ ಉದ್ಯೋಗವನ್ನು ಸೂಚಿಸುವಂಥ ರೇಖೆ. ಅಂದರೆ OX ಅಕ್ಷದಲ್ಲಿ ಸಮಾನಾಂತರವಾಗಿರ್ತಕ್ಕಂಥ ಒಂದು ರೇಖೆಯನ್ನು ನೋಡಿದಾಗ ಈ FV ರೇಖೆ ಸಮೃದ್ಧಿ ಅಥವಾ ಪೂರ್ಣ ಉದ್ಯೋಗ ಹಂತ ಸೂಚಿಸುತ್ತದೆ.
ಅಂದರೆ ಈ ರೇಖೆಯ ಕೆಳಗಡೆ ಮುಗ್ಗಟ್ಟು ಮತ್ತು ಚೇತರಿಕೆ ಕಂಡು ಬಂದರೆ ಇದರ ಮೇಲ್ಗಡೆ ಸಮೃದ್ಧಿ, ಉತ್ಕರ್ಷ, ಹಿಂಜರಿತ ಹಂತಗಳನ್ನು ನಾವು ಕಾಣಬಹುದಾಗಿದೆ. ಆದ್ದರಿಂದ ಆರ್ಥಿಕ ಆವರ್ತಗಳು 5 ರೀತಿಯ ಹಂತಗಳನ್ನು ಒಳಗೊಂಡಿರುತ್ತೆ. ಇದರ ಉದಾಹರಣೆ ರೇಖಾಚಿತ್ರದ ಮೂಲಕ ನೋಡಲಾಗಿದೆ. ಒಂದೊಂದಾಗಿ ಹಂತಗಳನ್ನು ನೋಡ್ತಾ ಹೋಗೋಣ. ಆರ್ಥಿಕ ಮುಗ್ಗಟ್ಟು. ಮುಗ್ಗಟ್ಟಿನ ಹಂತದಲ್ಲಿ ಆರ್ಥಿಕ ಚಟುವಟಿಕೆಗಳು ತೀರಾ ಕೆಳಮಟ್ಟದಲ್ಲಿರುತ್ತವೆ. ಆರ್ಥಿಕ ವ್ಯವಸ್ಥೆಯಲ್ಲಿ ನಿರುತ್ಸಾಹ ಮತ್ತು ನಿರಾಶೆಯ ಕರಾಳ ಛಾಯೆ ಆವರಿಸಿರುತ್ತದೆ. ಸರಕು ಮತ್ತು ಸೇವೆಗಳ ಉತ್ಪಾದನೆ, ಆದಾಯ, ಉದ್ಯೋಗ, ಬೇಡಿಕೆ ಮತ್ತು ಬೆಲೆಗಳಲ್ಲಿ ಗಣನೀಯ ಕುಸಿತ ಸಂಭವಿಸುತ್ತದೆ. ಆರ್ಥಿಕ ಚಟುವಟಿಕೆಗಳ ಕುಸಿತವು ಬ್ಯಾಂಕ್ ಠೇವಣಿಗಳ ಕುಸಿತಕ್ಕೆ ಕಾರಣವಾಗ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಉದ್ಯಮಪತಿಗಳು ಸಾಲವನ್ನು ಪಡೆಯಲು ಹಿಂಜರಿಯುವುದರಿಂದ ಬ್ಯಾಂಕುಗಳ ಸಾಲ ವಿಸ್ತರಣೆ ನಿಂತು ಹೋಗುತ್ತದೆ. ಬ್ಯಾಂಕ್ ದರ ಸಹ ಗಣನೀಯವಾಗಿ ಕಡಿಮೆಗೊಳ್ಳುತ್ತದೆ. ಆದ್ದರಿಂದ ಭೀಕರ ನಿರುದ್ಯೋಗ, ಸಾಮಾನ್ಯ ಬೆಲೆ ಮಟ್ಟದ ಕುಸಿತ, ಲಾಭ, ಬಡ್ಡಿದರ ಮತ್ತು ಕೂಲಿಯ ಕುಸಿತವೂ ಕೂಡ ಇಲ್ಲಿ ಕಂಡುಬರ್ತದೆ. ಅನುಭೋಗ ವೆಚ್ಚ, ಹೂಡಿಕೆ, ಬ್ಯಾಂಕ್ ಠೇವಣಿಗಳು ಮತ್ತು ಸಾಲಗಳ ಇಳಿತ, ಕೈಗಾರಿಕೆಗಳು ಮುಚ್ಚುವಿಕೆ, ಕಟ್ಟಡ ಮತ್ತು ಎಲ್ಲ ಬಂಡವಾಳ ಸರಕುಗಳ ನಿರ್ಮಾಣ ಕಾರ್ಯ ಸ್ಥಗಿತಗೊಳ್ಳುತ್ತವೆ ಮುಂತಾದವು ಆರ್ಥಿಕ ಮುಗ್ಗಟ್ಟಿನಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣಗಳಾಗಿವೆ. ಅಂದರೆ ಉದ್ಯಮ ಚಟುವಟಿಕೆಗಳ ಕುಸಿತ ಮತ್ತು ಉದ್ಯಮ ವಿಫಲತೆಗೆ ಕಾರಣದಿಂದ ಸರ್ವವ್ಯಾಪಿಯಾದ ನಿರಾಶಾವಾದ ತಾಂಡವಾಡುತ್ತಿರುವುದು ಆರ್ಥಿಕ ಮುಗ್ಗಟ್ಟಿನ ವಿಶೇಷತೆಯಾಗಿದೆ. ಭೀಕರ ನಿರುದ್ಯೋಗದಿಂದಾಗಿ ಕಾರ್ಮಿಕ ವರ್ಗ ತತ್ತರಿಸಿ ಹೋಗುತ್ತದೆ. ಹೀಗೆ ಒಂದು ಕ್ಷೇತ್ರದಲ್ಲಿ ಆರಂಭವಾಗುವ ಮುಗ್ಗಟ್ಟು ಎಲ್ಲ ಕ್ಷೇತ್ರಗಳಿಗೂ ವ್ಯಾಪಿಸುತ್ತದೆ ಅನ್ನೋದನ್ನು ನಾವು ಗಮನಿಸಬಹುದು. ಕೃಷಿ ಉತ್ಪನ್ನಗಳ ಬೆಲೆಗಳಲ್ಲಿ ಅಗಾಧವಾಗಿ ಇಳಿಯುವುದರಿಂದ ರೈತ ಸಮುದಾಯ ಸಂಕಷ್ಟಕ್ಕೀಡಾಗುತ್ತದೆ. ಷೇರು ಬೆಲೆಗಳು ಕುಸಿದಾಗ ಷೇರು ವ್ಯವಹಾರ ಸ್ಥಗಿತಗೊಳ್ಳುತ್ತದೆ. ಒಟ್ಟಾರೆಯಾಗಿ ಮುಗ್ಗಟ್ಟಿನ ಹಂತದಲ್ಲಿ ಎಲ್ಲ ವರ್ಗದ ಜನರ ಮೇಲೆ ಜನರಿಗೆ ಸಂಕಷ್ಟವನ್ನು ನೀಡುವಂತಹ ಒಂದು ಕಾರ್ಯ ಆಗ್ತದೆ. ಇಂತಹ ಭೀಕರ ಆರ್ಥಿಕ ಮುಗ್ಗಟ್ಟು 1929ರಲ್ಲಿ ಅಮೇರಿಕಾದಲ್ಲಿ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಗಳು ಅಭಿವೃದ್ಧಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ವಾತಾವರಣ ಇತ್ತು. ಇದನ್ನು ಆರ್ಥಿಕ ಮುಗ್ಗಟ್ಟಿನ ಹಂತ ಅಂತ ಹೇಳ್ಬೋದು. ಸೊ ಅದೇ ರೀತಿ ಎರಡನೇ ಹಂತ ಚೇತರಿಕೆ. ಆರ್ಥಿಕ ಮುಗ್ಗಟ್ಟು ಅನಿರ್ದಿಷ್ಟ ಕಾಲ ಮುಂದುವರಿಯುವುದಿಲ್ಲ. ಈ ಅವಧಿಯಲ್ಲಿ ಕಾರ್ಯಾಚರಣೆಯಲ್ಲಿರುವ ಆರ್ಥಿಕ ಶಕ್ತಿಗಳೇ ಚೇತರಿಕೆಗೆ ದಾರಿ ಮಾಡಿಕೊಡ್ತವೆ. ಆದ್ದರಿಂದ ಮುಗ್ಗಟ್ಟಿನ ನಂತರ ಚೇತರಿಕೆ ತಲೆದೋರುತ್ತದೆ. ಚೇತರಿಕೆ ಹಂತವು ಉದ್ಯಮಿಗಳ ಆಶಾವಾದದೊಂದಿಗೆ ಪ್ರಾರಂಭವಾಗುತ್ತೆ. ಅನುಭೋಗಿ ಮತ್ತು ಬಂಡವಾಳ ಸರಕುಗಳ ಬೇಡಿಕೆ ನಿಧಾನವಾಗಿ ಏರಲು ಪ್ರಾರಂಭವಾಗುತ್ತೆ. ಅಂದರೆ ಮುಗ್ಗಟ್ಟು ಹೇಗೆ ಉಂಟಾಗಿರುತ್ತೆ, ಮುಗ್ಗಟ್ಟಿನ ನಂತರ ಆರ್ಥಿಕ ಚಟುವಟಿಕೆಗಳಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಚೇತರಿಕೆ ಕಂಡು ಬರ್ತದೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಅನುಭೋಗಿ ಮತ್ತು ಬಂಡವಾಳ ಸರಕುಗಳಿಗೆ ಬೇಡಿಕೆಯು ಕೂಡ ನಿಧಾನವಾಗಿ ಏರಲು ಪ್ರಾರಂಭವಾಗುತ್ತೆ. ಇದರಿಂದಾಗಿ ಬಂಡವಾಳ ಹೂಡಿಕೆಗೆ ಉತ್ತೇಜನ ದೊರೆಯುತ್ತದೆ. ಆದ್ದರಿಂದ ಹೊಸ ನಿರ್ಮಾಣ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಬ್ಯಾಂಕುಗಳ ಸಾಲ ವಿಸ್ತರಣೆಯಲ್ಲಿ ತೊಡಗುತ್ತವೆ. ಅನುಭೋಗಿ ಮತ್ತು ಬಂಡವಾಳ ಸರಕುಗಳ ಬೇಡಿಕೆಯಿಂದ ಪ್ರೇರಿತಗೊಂಡ ಹೂಟೆಯ ಕಾರಣದಿಂದ ಆದಾಯ ಮತ್ತು ಉತ್ಪಾದನೆ ಹಾಗೂ ಉದ್ಯೋಗಾವಕಾಶಗಳು ಕೂಡ ವೃದ್ಧಿಯಾಗಲಿಕ್ಕೆ ಕಾರಣವಾಗ್ತದೆ ಚೇತರಿಕೆ ಹಂತದಲ್ಲಿ. ಇದರಿಂದಾಗಿ ಸರಕುಗಳ ಬೇಡಿಕೆ ಹೆಚ್ಚುತ್ತದೆ ಹಾಗೂ ಬೆಲೆಗಳು ಏರಲು ಪ್ರಾರಂಭವಾಗುತ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಯಬಹುದು. ಈ ಸಂಗತಿಗಳ ಕಾರಣದಿಂದ ಹೆಚ್ಚಿದ ಲಾಭದ ಪ್ರಮಾಣ ಇನ್ನೂ ಹೆಚ್ಚಿದ ಹೂಡಿಕೆಗೆ ದಾರಿ ಮಾಡಿಕೊಟ್ಟು ಆದಾಯ ಮತ್ತು ಉದ್ಯೋಗ ಹೆಚ್ಚುವಂತಾಗುತ್ತದೆ. ಹೀಗೆ ಕ್ರಮೇಣವಾಗಿ ಪ್ರಾರಂಭವಾಗುವ ಚೇತರಿಕೆ ಅಥವಾ ಪುನರುದಯವು ತನ್ನಷ್ಟಕ್ಕೆ ತಾನೇ ಮುಂದುವರಿಯುತ್ತದೆ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದು ಚೇತರಿಕೆ ಹಂತದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದೇ ರೀತಿ ಚೇತರಿಕೆಯ ಕಾಲದಲ್ಲಿ ಉದ್ಯೋಗ ಮಟ್ಟ, ಆದಾಯ ಮತ್ತು ಉತ್ಪಾದನೆ ನಿಧಾನವಾಗಿ ಆದರೆ ದೃಢವಾಗಿ ಸುಧಾರಿಸುತ್ತಿರುತ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಯಬಹುದು. ಅದೇ ರೀತಿಯಾಗಿ ಷೇರು ಮಾರುಕಟ್ಟೆಯ ಪರಿಸ್ಥಿತಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಈ ಒಂದು ಹಂತದಲ್ಲಿ ಸುಧಾರಣೆ ಕಂಡುಬರುತ್ತೆ ಅನ್ನೋದನ್ನು ತಿಳಿಯಬಹುದು. ಹೀಗೆ ಉದ್ಯಮಪತಿಗಳ ಭರವಸೆ ಸುಧಾರಿಸುವುದರಿಂದ ಈ ಕಾಲದ ಬಂಡವಾಳ ಹೂಡಿಕೆಗೆ ಅವಕಾಶ ನೀಡುತ್ತದೆ. ಅದೇ ರೀತಿ ಮೂರನೇ ಹಂತ ಸಮೃದ್ಧಿ. ಒಮ್ಮೆ ಪ್ರಾರಂಭವಾಗಿರುವ ಚೇತರಿಕೆ ಹಾಗೆ ಮುಂದುವರಿಯುತ್ತದೆ. ಇದರಿಂದಾಗಿ ಉದ್ಯಮ ಚಟುವಟಿಕೆಗಳ ಚೇತರಿಕೆ ದಿಕ್ಕಿನಲ್ಲಿಯೇ ಮುಂದುವರಿದು ಪೂರ್ಣ ಉದ್ಯೋಗದ ಮಟ್ಟ ತಲುಪುತ್ತವೆ. ಇದರಿಂದ ಆರ್ಥಿಕತೆಯಲ್ಲಿ ಅತ್ಯಂತ ಹಿತಕರ ಮಟ್ಟದ ಉತ್ಪಾದನೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಹೂಟೆ ಆಗಿರ್ಬೋದು,
ಬೆಲೆಗಳಾಗಿರ್ಬೋದು, ವೇತನಗಳು ಮತ್ತು ಲಾಭಗಳು ನೆಲೆಸುತ್ತವೆ ಎನ್ನುವುದನ್ನು ನಾವು ಗಮನಿಸಬಹುದು ಸಮೃದ್ಧಿಯ ಹಂತದಲ್ಲಿ. ಹಾಗಾಗಿ ಸಮೃದ್ಧಿ ಹಂತವು ಕೂಡ ಪೂರ್ಣ ಉದ್ಯೋಗ ಮಟ್ಟವನ್ನು ತಲುಪಲಿಕ್ಕೆ ಸಾಧ್ಯವಾಗುವಂಥ ಒಂದು ಹಂತವಂತ ಹೇಳಬಹುದು. ಅದೇ ರೀತಿ ಬ್ಯಾಂಕುಗಳ ಸಾಲ ವಿಸ್ತರಣೆಯನ್ನು ವ್ಯಾಪಕವಾಗಿ ಕೈಗೊಳ್ಳುವುದರಿಂದ ಎಲ್ಲ ಸಂಪನ್ಮೂಲಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವುದು ಸಾಧ್ಯವಾಗುತ್ತದೆ ಸಮೃದ್ಧಿ ಹಂತದಲ್ಲಿ. ಇದರಿಂದ ಪೂರ್ಣ ಉದ್ಯೋಗ ಸಾಧನೆಯಾಗುತ್ತದೆ ಎನ್ನುವುದನ್ನು ಪ್ರೊಫೆಸರ್ ಹೇರ್ಬಲ್ ರವರು ಅವರ ಸಮೃದ್ಧತೆಯನ್ನು ನೈಜ ಆದಾಯದ ಉತ್ಪಾದನೆ, ನೈಜ ಆದಾಯದ ಅನುಭೋಗ ಮತ್ತು ಉದ್ಯೋಗ ಮಟ್ಟ ಅತಿ ಹೆಚ್ಚಿರುವ ಮತ್ತು ಏರುತ್ತಿರುವ ಮತ್ತು ಬಳಕೆಯಾಗದ ಸಂಪನ್ಮೂಲಗಳಿಲ್ಲದ ಅಥವಾ ನಿರುದ್ಯೋಗಿ ಕೆಲಸಗಾರರಿಲ್ಲದ ಅಥವಾ ಎರಡೂ ಕನಿಷ್ಠವಿರುವ ಹಂತ ಎಂದು ವ್ಯಾಖ್ಯಾನಿಸಿದ್ದಾರೆ. ಸಮೃದ್ಧಿ ಹಂತದಲ್ಲಿ ಪೂರ್ಣ ಉದ್ಯೋಗದ ಸನ್ನಿವೇಶವಿರುವುದರಿಂದ ಇದನ್ನು ಪೂರ್ಣ ಉದ್ಯೋಗದ ಹಂತ ಕೂಡ ನಾವು ಕರೆಯಬಹುದು. ಸಮೃದ್ಧಿ ಹಂತ ಪ್ರಮುಖ ಲಕ್ಷಣಗಳೆಂದರೆ ಅತ್ಯಧಿಕ ಉತ್ಪಾದನೆ, ಅಧಿಕ ವ್ಯಾಪಾರ ಮತ್ತು ಪರಿಣಾಮಕಾರಿಯಾದ ಬೇಡಿಕೆ, ಅತ್ಯಧಿಕ ಆದಾಯ ಮತ್ತು ಉದ್ಯೋಗ, ಅತಿ ಹೆಚ್ಚಿನ ಬಂಡವಾಳ ಸೀಮಾಂತ ದಕ್ಷತೆ, ಬೆಲೆ ಹಣದುಬ್ಬರ, ಏರುತ್ತಿರುವ ಬಡ್ಡಿದರ, ಬ್ಯಾಂಕುಗಳ ಸಾಲದ ವಿಸ್ತರಣೆ, ಸಮಗ್ರ ವ್ಯವಹಾರ ಆಶಾವಾದ ಮುಂತಾದವುಗಳು. ಇವೆಲ್ಲವೂ ಸಮೃದ್ಧಿಯ ಲಕ್ಷಣಗಳು ಅಂತ ನಾವು ಹೇಳಬಹುದು. ಇಲ್ಲಿಯೂ ಕೂಡ ಸಮೃದ್ಧಿ ಹಂತದಲ್ಲಿ ನಾವು ಅನೇಕ ಸುಧಾರಣೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಈ ಹಂತದಲ್ಲಿ ನಾವು ತಿಳಿಯಬಹುದಾಗಿದೆ. ಅದೇ ರೀತಿಯಾಗಿ 4ನೇ ಹಂತ ಉತ್ಕರ್ಷ ಅಥವಾ ಶೃಂಗ. ಇಲ್ಲಿ ಇದು ಕೂಡ ಆರ್ಥಿಕ ಆವರ್ತಗಳ ಹಂತಗಳಲ್ಲಿ ಪ್ರಮುಖವಾದ ಹಂತ ಅಂತ ಹೇಳಬಹುದು. ಇಲ್ಲಿ ಪೂರ್ಣ ಉದ್ಯೋಗ ಹಂತ ಸಹ ಶಾಶ್ವತವಲ್ಲ, ಅದು ಉತ್ಕರ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣ ಉದ್ಯೋಗದ ಹಂತ ತಲುಪಿದ ನಂತರ ವಿಸ್ತರಣೆ ಮುಂದುವರಿಯುತ್ತದೆ. ಇದರಿಂದ ಉತ್ಪಾದನೆ ಮತ್ತು ಲಾಭಗಳು ನಿರಂತರವಾಗಿ ಏರುತ್ತಿರುತ್ತವೆ. ತತ್ಪರಿಣಾಮವಾಗಿ ಉದ್ಯಮಿಗಳು ಬಂಡವಾಳ ಹೂಡಿಕೆಯನ್ನು ಇನ್ನೂ ಹೆಚ್ಚಿಸುತ್ತಾರೆ. ಈ ಕಾರಣದಿಂದ ಆರ್ಥಿಕತೆಯಲ್ಲಿ ಮಿತಿಮೀರಿದ ಉತ್ಪಾದನೆಯಾಗಿರ್ಬೋದು ಮತ್ತು ಮಿತಿಮೀರಿದ ಉದ್ಯೋಗ ಸೃಷ್ಟಿ ನಡೆಯುತ್ತಿರುತ್ತದೆ. ಹಳೆಯ ಉದ್ಯಮಗಳ ವಿಸ್ತರಣೆ, ಹೊಸ ಉದ್ಯಮಗಳ ಪ್ರವೇಶ ನಿರಾತಂಕವಾಗಿ ನಡೆಯುತ್ತಿರುತ್ತದೆ. ಕಾರ್ಮಿಕರ ವೇತನ ಮಿತಿಮೀರಿ ಏರುತ್ತಿರುತ್ತದೆ. ಈ ಹಂತದಲ್ಲಿ ಕಾರ್ಮಿಕರ ಸಂಖ್ಯೆಗಿಂತ ಉದ್ಯೋಗಗಳ ಸಂಖ್ಯೆ ಅಧಿಕವಿರುತ್ತದೆ. ಹೀಗಾಗಿ ಎಲ್ಲೆಲ್ಲೋ ಕಾರ್ಮಿಕರ ಅಭಾವ ತಲೆದೋರುತ್ತೆ ಅನ್ನೋದನ್ನು ನಾವು ಈ ಹಂತದಲ್ಲಿ ಕಾಣಬಹುದು. ಬ್ಯಾಂಕುಗಳ ಸಾಲವನ್ನು ಮಿತಿಮೀರಿ ವಿಸ್ತರಿಸುವುದರಿಂದ ಹಾಗೂ ಉತ್ಪಾದನಾ ವೆಚ್ಚ ನಿರಂತರವಾಗಿ ಏರುತ್ತಿರುವುದರಿಂದ ಹಣದುಬ್ಬರ ಸನ್ನಿವೇಶ ಉಂಟಾಗತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಈ ಒಂದು ಹಂತದಲ್ಲಿ ಆರ್ಥಿಕ ಆವರ್ತಗಳ ಹಂತದಲ್ಲಿ ಮುಂದುವರಿಯುವ ಆರ್ಥಿಕ ಚಟುವಟಿಕೆಗಳಿಗೆ ಕೊನೆಗೆ ಉತ್ಕರ್ಷವನ್ನು ಹೊಂದುತ್ತವೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಉತ್ಕರ್ಷ ಹಂತವು ಕೂಡ ಒಂದು ಪ್ರಮುಖವಾದ ಹಂತವಾಗಿರ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದು 4ನೇ ಹಂತವಾಗಿದೆ. ಅದೇ ರೀತಿ 5ನೇ ಹಂತವನ್ನು ನೋಡೋದಾದರೆ ಹಿಂಜರಿತ. ಇದು ಕೂಡ ಆರ್ಥಿಕ ಆವರ್ತಗಳ ಪ್ರಮುಖ ಹಂತವಾಗಿದೆ. ಇಲ್ಲಿ ಉತ್ಕರ್ಷದ ಹಂತವು ತನ್ನ ಸ್ವಯಂ ವಿನಾಶದ ಲಕ್ಷಣಗಳನ್ನು ಹೊಂದಿರುತ್ತದೆ. ಸಮೃದ್ಧಿ ಹಂತದಲ್ಲಿ ಸಾರಾಗವಾಗಿ ಮುನ್ನಡೆಯುತ್ತಿರುವ ಆರ್ಥಿಕ ಚಟುವಟಿಕೆಗಳು ನಿರ್ದಿಷ್ಟವಾಗಿ ಹಾಗೇ ಮುಂದುವರಿಯಲು ಸಾಧ್ಯ ಇಲ್ಲ. ಯಾಕಂದರೆ ಅದೇ ರೀತಿಯಲ್ಲಿ ಮುಂದುವರಿಯಲಿಕ್ಕೆ ಯಾವುದೇ ರೀತಿಯ ಸಾಧ್ಯತೆಗಳು ಇರುವುದಿಲ್ಲ. ಒಂದಲ್ಲ ಒಂದು ದಿನ ಮುನ್ನಡೆ ಕೊನೆಗಾಣಬೇಕಾಗತ್ತೆ. ಈ ಹಂತದಲ್ಲಿ ಆರ್ಥಿಕತೆ ಇದ್ದಕ್ಕಿದ್ದಂತೆ ಬಿರುಕು ಕಾಣಿಸಿಕೊಳ್ಳಿಕ್ಕೆ ಪ್ರಾರಂಭವಾಗುತ್ತೆ. ಅಂದರೆ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ತುಂಬ ಕೆಳಮಟ್ಟಕ್ಕೆ ಹೋಗುತ್ತದೆ. ಯಾವುದೋ ಒಂದು ಉದ್ಯಮದಲ್ಲಿ ಕಂಡುಬರುವ ನಷ್ಟ ಅಥವಾ ವ್ಯವಹಾರ ಏರುಪೇರುಗಳು ಇಡೀ ಆರ್ಥಿಕತೆಯನ್ನು ವ್ಯಾಪಿಸುತ್ತವೆ. ಸಮೃದ್ಧಿ ಹಂತದಲ್ಲಿನ ಮಿತಿಮೀರಿದ ಆಶಾವಾದವು ತನ್ನ ವಿನಾಶವನ್ನು ತಾನೇ ಕಂಡುಕೊಳ್ಳುತ್ತೆ. ಹಾಗಾಗಿ ಉದ್ಯಮಿಗಳು ಸಮೃದ್ಧಿ ಹಂತದಲ್ಲಿ ಮಿತಿಮೀರಿದ ಲಾಭಗಳ ಕಾರಣದಿಂದ ಇನ್ನೂ ಹೆಚ್ಚಿನ ಬಂಡವಾಳ ಹೂಡಲು ಮುಂದಾಗುತ್ತಾರೆ. ಆದರೆ ಸಂಪನ್ಮೂಲಗಳ ಕೊರತೆ ಇತ್ಯಾದಿಗಳ ಕಾರಣದಿಂದ ಅಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ, ಹಿಂಜರಿತ ಉಂಟಾಗುತ್ತೆ. ಒಟ್ಟಾರೆಯಾಗಿ ನೋಡಿದಾಗ ಉಪಸಂಹಾರ, ಆರ್ಥಿಕ ಆವರ್ತಗಳು ಒಂದು ದೇಶದ ಆರ್ಥಿಕ ಚಟುವಟಿಕೆಗಳಲ್ಲಿ ಕಾಲಾನುಗತವಾಗಿ ಉಂಟಾಗುವ ಏರಿಳಿತಗಳ ಪ್ರಕ್ರಿಯೆಯಾಗಿದೆ. ಸಮೃದ್ಧಿ, ಮಂದಗತಿ, ಕುಸಿತ ಮತ್ತು ಪುನರುಜ್ಜೀವನ ಹಲವಾರು ರೀತಿಯ ಹಂತಗಳ ಮೂಲಕ ಆರ್ಥಿಕ ಚಟುವಟಿಕೆಗಳು ಸಾಗುತ್ತಿರುತ್ತದೆ. ಈ ಹಂತಗಳ ಪರಸ್ಪರ ಸಂಬಂಧ ಹೊಂದಿದ್ದು ಒಂದು ಹಂತದ ನಂತರ ಮತ್ತೊಂದು ಹಂತ ಸ್ವಾಭಾವಿಕವಾಗಿ ಬರುತ್ತದೆ. ಆರ್ಥಿಕ ಆವರ್ತಗಳ ಅಧ್ಯಯನದಿಂದ ದೇಶದ ಉತ್ಪಾದನೆ, ಉದ್ಯೋಗ, ಆದಾಯ, ಹೂಡಿಕೆ, ಬೆಲೆ ಮಟ್ಟಗಳಲ್ಲಿ ಬದಲಾವಣೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ ಸೂಕ್ತ ಹಣಕಾಸು ಮತ್ತು ದ್ರವ್ಯ ನೀತಿಗಳನ್ನು ಅನುಸರಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲವಾಗುವಂತಹ ಒಂದು ನೀತಿಯಾಗಿರ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಆರ್ಥಿಕ ಆವರ್ತಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ
ಸೊ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂಥ ಒಂದು ಸಂಭವನೀಯ ಪ್ರಶ್ನೆ ಇದಾಗಿರ್ತದೆ ಅನ್ನೋದನ್ನು ತಿಳ್ಕೊಳ್ಳಿ. ಸೊ ನಾನು ಹೇಳಿರ್ತಕ್ಕಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಸೊ ನನ್ನ ಚಾನಲನ್ನು ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಸೊ ಅವರೆಲ್ಲರೂ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ನಿಮಗೆ ಅನುಕೂಲವಾಗ್ತದೆ. ಸೊ ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಬೇರೆಯವರಿಗೂ ಕೂಡ ಅನುಕೂಲ ಮಾಡಿಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.